ಅಷ್ಟಕ್ಕೂ 3 ವರ್ಷ ಹಳೆದಂತಹ ಈ ಚರ್ಚ್ ದೇವಸ್ಥಾನವಾಗಿ ಬದಲಾಗಿರುವಂತಹ ಘಟನೆ ತುಂಬಾನೇ ಸ್ವಾರಸ್ಯಕರವಾಗಿದೆ. ರಾಜಸ್ಥಾನದ ಬನ್ಸ್ವಾರ ಜಿಲ್ಲೆಯ ಸೋಡಾದೂಧಾ ಅನ್ನುವಂತಹ ಗ್ರಾಮದಲ್ಲಿರುವಂತಹ ಈ ಚರ್ಚ್ 3 ವರ್ಷದ ಹಿಂದೆ ಸ್ಥಾಪನೆ ಆಗುತ್ತೆ. ಆ ಚರ್ಚ್ ಸ್ಥಾಪನೆ ಆಗೋದಕ್ಕೆ ಕಾರಣ ಕೂಡ ತುಂಬಾನೇ ಸ್ವಾರಸ್ಯವಾಗಿದೆ. ಅದೇ ಊರಿನ ಅದೇ ಗ್ರಾಮದ ಒಂದಷ್ಟು ಜನರು ಕ್ರಿಶ್ಚಿಯನ್ ಮತಕ್ಕೆ ಮತಾಂತರಗೊಳ್ತಾರೆ. ಆ ಕ್ರಿಶ್ಚಿಯನ್ ಮತಕ್ಕೆ ಮತಾಂತರಗೊಂಡಂತಹ ಪಾದ್ರಿ ಹಾಗೂ ಇನ್ನಿತರರು ಸೇರಿ ಈ ಚರ್ಚ್ ಅನ್ನ ನಿರ್ಮಾಣ ಮಾಡ್ತಾರೆ. ಆದರೆ ಈಗ 3 ವರ್ಷದ ನಂತರ ಆ ಪಾದ್ರಿಯೂ ಸೇರಿ ಅವರೆಲ್ಲರೂ ಮತ್ತೆ ಮರಳಿ ಮಾತೃಧರ್ಮಕ್ಕೆ ಬರ್ತಿದ್ದಾರೆ. ಈ ಕಾರಣದಿಂದ ಅವರೆಲ್ಲರೂ ಸೇರಿ ಆ ಚರ್ಚ್ ಅನ್ನ ದೇವಸ್ಥಾನವಾಗಿ ಬದಲಾಯಿಸ್ತಾ ಇದ್ದಾರೆ. ಆ ಚರ್ಚಿನ ಮಾಜಿ ಪಾದ್ರಿ ಆಗಿದ್ದಂತಹ ಗೌತಮ್ ಗರಾಸಿಯಾ ಕೂಡ ಸೇರಿ ಎಲ್ಲರೂ ಮತ್ತೆ ಮರಳಿ ಮಾತೃಧರ್ಮಕ್ಕೆ ಬರ್ತಿದ್ದಾರೆ. ಹಾಗೇನೆ ಅವರೆಲ್ಲರೂ ಆ ಚರ್ಚಿನ ಶಿಲುಬೆಯನ್ನ ಸ್ಥಳಾಂತರ ಮಾಡಿ ಅಲ್ಲಿ ಈಗ ಕೇಸರಿ ಬಣ್ಣವನ್ನ ಆ ದೇವಸ್ಥಾನಕ್ಕೆ ಅಥವಾ ಆ ಒಂದು ಕಟ್ಟಡಕ್ಕೆ ಬಳಿದಿದ್ದಾರೆ. ಇನ್ನು ಈ ದೇವಸ್ಥಾನ ಮಾರ್ಚ್ 9, 2025 ಬೆಳಿಗ್ಗೆ 11 ಗಂಟೆಗೆ ದೇವಸ್ಥಾನವಾಗಿ ಬದಲಾಗಿದೆ. ಇದಕ್ಕಾಗಿ ಇಡೀ ಗ್ರಾಮಸ್ಥರನ್ನ ಕೂಡ ಅವರೆಲ್ಲರೂ ಕರೆದಿದ್ದಾರೆ. ಈ ಒಂದು ವಿಡಿಯೋ ಹಾಗೂ ಈ ಒಂದು ಪೋಸ್ಟ್ ವಿಚಾರ ಸುದ್ದಿ ತುಂಬಾನೇ ವೈರಲ್ ಆಗ್ತಾ ಇದೆ. ಒಟ್ಟಿನಲ್ಲಿ ಹೇಳೋದಾದ್ರೆ ಬೆಳ್ಳಂಬೆಳಿಗ್ಗೆ ಹಿಂದೂಗಳಿಗೆ ಬಂದು ಒಳ್ಳೆಯ ಸುದ್ದಿ ಕೇಳಿದಂತಾಗಿದೆ. ಯಾಕೆಂದ್ರೆ ಮರಳಿ ಮಾತೃಧರ್ಮಕ್ಕೆ ಬಂದಿರೋದು ಒಂದು ಕಡೆ ಆಗಿದ್ರೆ ನಮ್ಮ ಧರ್ಮದ ಮಹತ್ವ ಅದಷ್ಟು ಜನರಿಗೆ ಅರ್ಥ ಆಯ್ತಲ್ಲ, ಇದೊಂದು ಖುಷಿ. ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.